ಹಾಯ್ ಕೋಮಲ, ನಾನು ಎಮ್ ಡಿ ಎಮ್ ಕ್ಯಾಲ್ಕುಲೇಟರಲ್ಲಿ ಅಟೆಂಡೆನ್ಸ್ ಸ್ಟಾಕ್ ಎಲ್ಲ ಹಾಕಿದ್ದೀನಿ. ಈಗ ರಿಪೋರ್ಟ್ ತೆಗೆಯೋದೊಂದು ಬಾಕಿ ಇದೆ. ಆದರೆ ನನಗೆ ಅದು ಹೇಗೆ ರಿಪೋರ್ಟ್ ತೆಗಿಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿನ್ಗೇನಾದರೂ ಗೊತ್ತಾ? ಅಷ್ಟೇನಾ ಪೂಜಾ, ನನಗೆ ಗೊತ್ತು. ಬಾ, ಇವಾಗ ನನಗೆ ಹೇಳ್ಕೊಡ್ತೀನಿ ರಿಪೋರ್ಟ್ ಎಷ್ಟು ಈಸಿಯಾಗಿ ತೆಗೆಯೋದು ಅಂತ. ರಿಪೋರ್ಟ್ ಅನ್ನೋ ಆಪ್ಷನ್ ಮೇಲೆ ಎಮ್ ಡಿ ಎಮ್ ಕ್ಯಾಲ್ಕುಲೇಟರಲ್ಲಿ ಕ್ಲಿಕ್ ಮಾಡು. ಓಕೆ. ಸೊ ಅಲ್ಲಿ ಸ್ಟಾಕ್ ಅಂತ ರಿಪೋರ್ಟ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡೈಲಿ ರಿಪೋರ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡು. ಈಗ ಪೂಜಾ, ನಿಂಗೆ ನೀನು ಅಪ್ಲೋಡ್ ಮಾಡಿರ್ತೀಯಲ್ವ ಡೇಟ್ ವೈಸ್ ಅಟೆಂಡೆನ್ಸ್ನ, ಸೊ ಅಲ್ಲಿ ನಿಂಗೆ ರಿಪೋರ್ಟ್ ಬಂದಿರುತ್ತೆ. ಸೊ ಇಲ್ಲಿ ನೋಡು, ನಿಂಗೆ ಓಪನಿಂಗ್ ಬ್ಯಾಲೆನ್ಸ್, ಕನ್ಸಂಪ್ಷನ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಎಲ್ಲ ನಿಂಗೆ ಇದರಲ್ಲೇ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿರುತ್ತೆ. ಓಕೆ, ನನಗೆ ಈಗ ಎಲ್ಲ ಡೇಟ್ದು ಬೇಡ. ನನಗೆ ಮೇ 29ರಿಂದ ಜೂನ್ 10 ತನಕ ಬೇಕು. ಅದನ್ನು ಹೇಗೆ ಸಪ್ರೇಟಾಗಿ ತೆಗೆಯೋದು ಕೋಮಲ? ಸೊ ಅಷ್ಟೇನಾ ಪೂಜಾ, ಮಂತ್ ವೈಸ್ ಅಂತ ಇಲ್ಲಿ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡೇಟ್ ರೇಂಜ್ ಮೇಲೆ ಕ್ಲಿಕ್ ಮಾಡು. ಸೊ ಫ್ರಮ್ ಡೇಟ್ ನೀನು ಯಾವ ಡೇಟಿಂದ ತೊಗೋಬೇಕು ಅಂದರೆ ಮೇ 29 ಅಲ್ವಾ, ಸೊ ಮೇ 29 ಮೇಲೆ ಕ್ಲಿಕ್ ಮಾಡು. ನೆಕ್ಸ್ಟ್ ಟು ಡೇಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಜೂನ್ 10 ಅಲ್ವಾ ನೀವು ಕೇಳಿದ್ದು, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಡು. ಈಗ ಪೂಜಾ, ನಿಮಗೆ ಕಂಟಿನ್ಯೂಸ್ ಆಗಿ 10th ರಿಪೋರ್ಟ್ ಡೌನ್ಲೋಡ್ ಆಗಿರುತ್ತೆ. ಹೌದಾ? ಟೋಟಲು ಅಲ್ಲೇ ತೋರಿಸುತ್ತಾ ಕೋಮಲ? ಹೌದು ಪೂಜಾ, ಟೋಟಲ್ ನಿಂಗೆ ಎಲ್ಲ ಅಲ್ಲೇ ತೋರಿಸಿರುತ್ತೆ ನೋಡು. ಓಕೆ ಕೋಮಲ, ಗೊತ್ತಾಯ್ತು ಈಗ ಅದು. ನೆಕ್ಸ್ಟು ವಿಚ್ ರಿಪೋರ್ಟ್ ಇಸ್ ದಿಸ್ ಅಂತ ಇದೆಯಲ್ಲ, ಅದೇನಕ್ಕೆ ಯೂಸ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ಸೊ ಇದಿರೋ ಆಪ್ಷನ್ ಇರೋದು ಪೂಜಾ, ಈ ರಿಪೋರ್ಟ್ ಏನಕ್ಕೆ ಸಂಬಂಧಪಟ್ಟಿದೆ ಅನ್ನೋದಕ್ಕೆ. ಸೊ ಆ ರಿಪೋರ್ಟ್ ಏನಕ್ಕೆ ಸಂಬಂಧಪಟ್ಟಿದೆ ಅಂತ ನೀನು ಅಲ್ಲಿ ಟೈಪ್ ಮಾಡ್ಬೋದು. ಓ, ಯು ಮೀನ್ ನಾನು ಡೈಲಿ ಬೇಸ್ ರಿಪೋರ್ಟ್ ತೆಗಿತಾ ಇರೋದ್ರಿಂದ ಡೈಲಿ ಬೇಸ್ ರಿಪೋರ್ಟ್ ಅಂತ ಕೊಡ್ಬೇಕಾ ಕೋಮಲ? ಹೌದು ಪೂಜಾ. ಓಕೆ ಪೂಜಾ, ಇವಾಗ ನೀನು ಟೈಪ್ ಮಾಡಾದ್ಮೇಲೆ ಅದು ಆಟೋ ಸೇವ್ ಆಗಿರುತ್ತೆ, ನೀನೇನು ಮಾಡಂಗಿಲ್ಲ ಅಲ್ಲಿ. ಓ ಹೌದಾ? ನಾವು ಬೇರೆ ಕಡೆ ಹೋಗ್ಬಿಟ್ಟು ಸೇವ್ ಅಂತ ಎಲ್ಲ ಕೊಡೋಂಗಿಲ್ವಾ ಕೋಮಲ? ಹೌದು ಪೂಜಾ, ನೀನೇನು ಕೊಡಂಗಿಲ್ಲ. ಓಕೆ, ಅದು ಗೊತ್ತಾಯ್ತು. ನೆಕ್ಸ್ಟ್ ಅಲ್ಲಿ ಕೆಳಗಡೆ ಐಟಮ್ಸ್ ಶೋ ಹೈಡ್ ಅಂತ ಇದೆಯಲ್ಲ, ಅಲ್ಲಿ ವೀಟ್, ರೈಸ್, ರಾಗಿ ಮಾಲ್ಟ್ ಅಂತೆಲ್ಲ ಇದೆ. ಅದೆಲ್ಲ ಏನಕ್ಕೆ ಅಂತ ಗೊತ್ತಾಗ್ಲಿಲ್ಲ ಕೋಮಲ. ಈಗ ನಿಂಗೆ ಐಟಮ್ಸ್ ಅಲ್ಲಿ ನೀನು ಯಾವ್ದನ್ನ ನಿನಗೆ ಬೇಡ ಅಂತ ಐಟಮ್ನ ರಿಮೂವ್ ಮಾಡ್ಬೋದು ಪೂಜಾ. ಅವಾಗ ನಿಂಗೆ ಅಲ್ಲಿ ಕನ್ಸಂಪ್ಷನ್, ಓಪನಿಂಗ್ ಬ್ಯಾಲೆನ್ಸ್ ಅಲ್ಲಿ ಐಟಮ್ದು ನಿಂಗೆ ಏನು ತೋರಿಸಲ್ಲ, ಮತ್ತೆ ಅದು ಹೈಡ್ ಆಗುತ್ತೆ. ಸಪೋಸ್ ಈಗ ನಿಂಗೆ ರೈಸ್ ಬೇಡ, ರೈಸ್ ಅನ್ನೋ ಆಪ್ಷನ್ನ ರಿಮೂವ್ ಮಾಡಿ ಫಿಲ್ಟರ್ ಅಂತ ಕ್ಲಿಕ್ ಮಾಡು. ಒಬ್ಲಿ ರೈಸ್ ಅನ್ನೋ ನಿಂಗೆ ರೋ ಅಲ್ಲಿ ಒಂದು ತೋರಿಸಲ್ಲ ನೋಡಿಲಿ. ಓ, ಇದು ಅದಕ್ಕೆ ಆಪ್ಷನ್ ಇರೋದು. ಓಕೆ, ಈಗ ಅದು ಗೊತ್ತಾಯ್ತು. ನೆಕ್ಸ್ಟ್ ನನಗೆ ಈಗ ಪರ್ಟಿಕ್ಯುಲರ್ ಆಗಿ ಒಂದೇ ದಿನದ್ದು ಬೇಕಾಗಿರುತ್ತೆ. ಅದನ್ನ ಹೇಗೆ ತಗೊಳ್ಳೋದು ಕೋಮಲ? ಅಲ್ಲಿ ಸರ್ಚ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಪೂಜಾ, ಡೇಟ್ ಕೊಡು ನೀನು. ಓಕೆ, ನನಗೆ ಜೂನ್ 10ನೇ ತಾರೀಕು ಬೇಕು ಕೋಮಲ. ಅಲ್ಲಿ ಪೂಜಾ ನೀನು ಸರ್ಚ್ ಬಾರ್ಗೆ ಹೋಗಿ ಟೈಪ್ ಮಾಡು. ಓಕೆ, ಈಗ ಪೂಜಾ ನೀನು ಟೈಪ್ ಮಾಡಾದ್ಮೇಲೆ ಆ ಡೇಟ್ ನಿಂಗೆ ಬಂದಿರುತ್ತೆ ರಿಪೋರ್ಟ್. ಹಾಂ ಚೋಟು, ಈ ಥರ ಎಲ್ಲ ಆಪ್ಷನ್ ಇದೆಯಾ ಇದರಲ್ಲಿ ಕೋಮಲ? ಹೌದು ಪೂಜಾ. ಓಕೆ, ನೆಕ್ಸ್ಟು ಅಲ್ಲಿ ಶೋ ಅಂತ ಬಂದು 10 ಅಂತ ಇದೆಯಲ್ಲ, ಅದೇನಕ್ಕೆ ಯೂಸ್ ಮಾಡೋದು? ಅದೇನಕ್ಕೆ ಅಂದರೆ ನಿಂಗೆ ಮಂತ್ ವೈಸ್ದು ಒಂದು ಕಂಪ್ಲೀಟ್ ಮಂತ್ದು ರಿಪೋರ್ಟ್ ತೊಗೋಬೇಕು. ಸೊ ಅದಕ್ಕೆ ನೀನು 50 ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಂಗೆ ಕಂಪ್ಲೀಟ್ ರಿಪೋರ್ಟ್ ಬರುತ್ತೆ. ನೀನು 50 ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ 1 ಮಂತದ್ದು ಕಂಪ್ಲೀಟ್ ಬರುತ್ತೆ. 25 ಅಂತ ಸೆಲೆಕ್ಟ್ ಮಾಡಿದ್ರೆ 25 ದಿನದಷ್ಟೇ ನಿನಗೆ ರಿಪೋರ್ಟ್ ಸಿಗೋದು ಪೂಜಾ. ಈ ಥರ ಎಲ್ಲ ಆಪ್ಷನ್ ಇದೆಯಾ ಕೋಮಲ? ಹೌದು ಪೂಜಾ. ಇದಾದ್ಮೇಲೆ ಎಲ್ಲ ನೀನು ಡೌನ್ಲೋಡ್ ರಿಪೋರ್ಟ್ ಕೊಟ್ಟರೆ ನಿಂಗೆ ರಿಪೋರ್ಟ್ ಡೌನ್ಲೋಡ್ ಆಗಿ ಬರುತ್ತೆ. ನಮ್ಮ ಎಮ್ ಡಿ ಎಮ್ ಕ್ಯಾಲ್ಕುಲೇಟರಲ್ಲಿ ರಿಪೋರ್ಟ್ನ ಇಷ್ಟು ಈಸಿಯಾಗಿ ತೆಗಿಬೋದು, ಇಷ್ಟು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು ಅಂತ ಗೊತ್ತೇ ಇರಲಿಲ್ಲ ಕೋಮಲ. ಥ್ಯಾಂಕ್ ಯು ಹೇಳ್ಕೊಟ್ಟಿದ್ದಕ್ಕೆ. ಹೌದು ಪೂಜಾ, ನಿನ್ನ ರಿಪೋರ್ಟ್ನ ಯಾವಾಗಲೂ ಇಷ್ಟು ಈಸಿಯಾಗಿ ತೆಗಿಬೋದು. ಥ್ಯಾಂಕ್ ಯು.